ನ್ಯೂ ವೆಂಕಟ್ ಹೌದಾ ಸ್ವಾಮಿ ಅಂತ ಕೇಳುತ್ತಿದ್ದಾರೆ ಅಭಿಮಾನಿಗಳು. ಎಸ್, ತಮ್ಮ ವಿಭಿನ್ನ ಮ್ಯಾನರಿಸಂನಿಂದ ತಮ್ಮದೇ ಆದಂತಹ ಡೈಲಾಗ್ ಮೂಲಕ ತಮ್ಮ ಅಸಮಾಧಾನವನ್ನು ತಮ್ಮದೇ ಸ್ಟೈಲ್ನಲ್ಲಿ ಹೊರಹಾಕೋದ್ರ ಮೂಲಕ ಒಂದು ಅಭಿಮಾನಿ ಸಮೂಹವನ್ನು ಕ್ರಿಯೇಟ್ ಮಾಡಿದ್ರು ವೆಂಕಟ್. ಅದಾದ ನಂತರ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು. ಅಲ್ಲಿ ಬಹಳಷ್ಟರ ಬಿಗ್ ಬಾಸ್ನಿಂದ ಹೊರಬಂದಂತಹ ವೆಂಕಟ್ ಅಂಬೇಡ್ಕರ್ರ ಕುರಿತು ಒಂದು ಹೇಳಿಕೆಯಿಂದಾಗಿ ಬಂಧನಕ್ಕೆ ಒಳಗಾಗಿದ್ರು. ಇದಾದ ನಂತರ ಜಾಮೀನಿನ ಮೇಲೆ ವೆಂಕಟ್ ಹೊರಬಂದಿದ್ದಾರೆ. ಇದೆಲ್ಲ ಪ್ರಹಸನಗಳ ನಂತರವೂ ತಮ್ಮ ಫೈರಿಂಗ್ ಮಾದರಿಯಲ್ಲೇ ವೆಂಕಟ್ ಹೇಳ್ತಿದ್ದಾರೆ, ನಾನು ಬದಲಾಗಿದ್ದೀನಿ, ಐ ಆಮ್ ಅ ನ್ಯೂ ವೆಂಕಟ್ ಅಂತ. ಸೊ ಅವ್ರು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವೆಂಕಟ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಎಲ್ಲ ಪ್ರಹಸನ ಒಂದಷ್ಟು ಘಟನೆಗಳು ನಡೆದು ಹೋದವು. ಒಂದು ಸಲ ವೆಂಕಟ್ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ನಿಸ್ತಾ ಇದೆ ವೆಂಕಟ್? ಏನು ಅನಿಸ್ತಿಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಆ ಥರ ಮಾತಾಡಿಲ್ಲ, ಅದೊಂದು ಇವತ್ತು ಸ್ಪಷ್ಟನೆ ಮಾಡ್ತೀನಿ. ಅದು ನಂಗೆ ನಾನೇ ಬೈಕೊಂಡಿರೋದು. ಅದು ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ನಾನೇ ಬೈಕೊಂಡಿರೋದು, ಅವ್ರಿಗೆ ನಾನು ಯಾವತ್ತೂ ಬೈತಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಕಾನ್ಸ್ಟಿಟ್ಯೂನ್ಸಿ ಫ್ರೇಮ್ ಮಾಡಿದವರು ಅವರು, ಅವ್ರ ಬಗ್ಗೆ ಗೌರವ ಇದೆ. ಆಮೇಲೆ ಕರ್ನಾಟಕ ಜನತೆ ನನಗೆ ಎಲ್ಲ ಥರ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಮೀಡಿಯಾದವರು, ಪ್ರೆಸ್ ಅವ್ರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಉಷಾ ವೆಂಕಟ್ನ ಬೆಳೆಸಿದ್ದೀರಾ ಅನ್ನೋದಕ್ಕಿಂತ ಬೆಳಕಿಗೆ ತಂದಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಯಾರೋ ಇಲ್ಲಿ ಮೀಡಿಯಾದವ್ರು ನನಗೆ TRPಗೋಸ್ಕರ ನನ್ನ ಕರ್ಕೊಂಬಂದು ಕೂರಿಸ್ತಿಲ್ಲ. ನನ್ನಲ್ಲಿರೋದು ಏನೋ ಒಂದು ಸ್ವಲ್ಪ ಚಿಕ್ಕ ಟ್ಯಾಲೆಂಟನ್ನು ಜನರಿಗೆ ತೋರಿಸಿ ನಾನು ಜನ ಸಂಪಾದಿಸಲಿ ಅಂತ ಅವ್ರು ಬಯಸ್ಕೊಂಡು ತೊಗೊಂಬಂದು ನಾನು ಇಲ್ಲಿ ಕೂರಿಸಿರೋದು. ಸೊ ಮೀಡಿಯಾದವ್ರನ್ನ ಯಾವತ್ತೂ ದೂರ ಬೇಡಿ, ಇದೊಂದು ರಿಕ್ವೆಸ್ಟು. ಯಾಕಂದ್ರೆ ನಾನು ಏನೇ ಮಾತಾಡಿದ್ರು ಅದನ್ನು ಅವ್ರು ತೋರಿಸಿದ್ದಾರೆ. ಅದು ನೀವು ಮೆಚ್ಕೊಂಡಿದ್ದೀರಾ, ನೀವು ಮೆಚ್ಕೊಂಡು ನನ್ನನ್ನು ಇಷ್ಟಪಟ್ಟಿದ್ದೀರಾ. ಕೆಲವರು ನನ್ನ ಇಷ್ಟ ಇಲ್ಲದೆ ಇರೋರು, ನಾನು ಬೆಳೀತಿದ್ದೀನಿ ಇಷ್ಟು ಬೇಗ, ನನಗೆ ಬೆಳಕಿಗೆ ಬರ್ತಾಯಿದ್ದೀನಿ ಅಂತ ಹೊಟ್ಟೆ ಕಿಚ್ಚುಪಟ್ಬಿಟ್ಟು ಮೀಡಿಯಾದವ್ರು ತುಂಬ ಅವ್ರಿಗೆ ಬೆಳೆಸ್ತಾ ಇದ್ದಾರೆ, ಬೆಳಕಿಗೆ ತರ್ತಾಯಿದ್ದಾರೆ ಅಂತ ಹೊಟ್ಟೆ ಪಡ್ತಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅವರು TRPಗೋಸ್ಕರ ನಾನು ಇಲ್ಲಿ ಕೂರಿಸಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮೊದಲಿನಿಂದಲೂ ಒಂದು ಮಾತು ಹೇಳ್ಕೊಂಡು ಬಂದ್ವಿ ವೆಂಕಟ್, ನಾವು ಯಾವತ್ತೂ ನಿಮ್ಮನ್ನು ಹುಚ್ಚ ವೆಂಕಟ್ ಅಂತ ಕರೆಯೋದಿಲ್ಲ ಇನ್ನು ಮುಂದಕ್ಕೆ. ಇನ್ನು ಮುಂದೆ ನನಗೆ ಫೈರಿಂಗ್ ಸ್ಟಾರ್ ಅಂತ ಪಬ್ಲಿಕ್ ಟಿವಿಯಲ್ಲಿ ನನಗೆ ಫೈರಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ, ಜನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಫೈರಿಂಗ್ ಸ್ಟಾರ್ ವೆಂಕಟ್ ಅಂತ ಕರೆದ್ರೆ ನಾನು ಖುಷಿ ಪಡ್ತೀನಿ. ಇನ್ನು ಮುಂದೆ ನಾನು ಎಲ್ಲ ಪಿಕ್ಚರ್ಸು ಫೈರಿಂಗ್ ಸ್ಟಾರ್ ವೆಂಕಟ್ ಅಂತಲೇ ಹೇಳ್ತೀನಿ. ಎಸ್, ನಾವು ಕೂಡ ಈ ಹಿಂದೆಯೇ ಹೇಳಿದ್ವಿ, ಯಾವತ್ತಿಗೂ ಕೂಡ ನಾವು ನಿಮ್ಮನ್ನು ವೆಂಕಟ್ ಅಥವಾ ಬಿಗ್ ಬಾಸ್ ವೆಂಕಟ್ ಅಂತಾನೆ ಕರೆಯೋದು ಅಂತ. ಒಂದು ಹೊಸ ದಿಕ್ಕಿನತ್ತ ವೆಂಕಟ್ ಸಾಗ್ತಾ ಇದ್ದಾರೆ. ಯಾವ ರೀತಿ ಹೊಸ ವೆಂಕಟ್ನ ನಾವು ನೋಡಬಹುದು? ಹೊಸ ವೆಂಕಟ್ ಏನಂದರೆ ಕೋಪ ಕಮ್ಮಿ ಮಾಡ್ಕೊಬೇಕು. ಕೋಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಕಡಾನ ಪದ ನನ್ನ ಜೀವನದಲ್ಲಿ ಯಾವತ್ತೂ ಉಪಯೋಗಿಸಲ್ಲ. ಒಳಗಡೆ ಆಗಲಿ ಹೊರಗಡೆ ಆಗಲಿ ಎಲ್ಲೂ ನಾನು ಉಪಯೋಗಿಸಲ್ಲ. ಅದು ನಂಗೆ ನಾನೇ ಬೈಕೊತಿದ್ದು, ನಾನು ಎಕಡ ಅಂತ. ಅದು ಈ ಮಟ್ಟಕ್ಕೆ ನನಗೆ ನೋವು ಕೊಟ್ಟಿದೆ ಅಂದರೆ ನಾನು ಆ ಪದ ನನ್ನ ಜೀವನಕ್ಕೆ ಈ ಮಟ್ಟಕ್ಕೆ ಆಗಿದೆ ಅಂದಾಗ ನಾನು ಯೂಸ್ ಮಾಡಲ್ಲ. ಅದೊಂದು ಬದಲಾವಣೆ ನೀವು ನೋಡ್ಬೋದು. ಆಮೇಲೆ ಮಿಕ್ಕಿದೇನಿಲ್ಲ, ಪೊರ್ಕಿ ಹುಚ್ಚ ವೆಂಕಟ್ ಇಷ್ಟೆಲ್ಲ ಶುರು ಮಾಡ್ತೀನಿ ಒಂದು 2 ವಾರ 3 ವಾರದಲ್ಲೇ. ಆಮೇಲೆ ಹುಚ್ಚ ವೆಂಕಟ್ ರಿಲೀಸ್ ಮಾಡ್ತಾಯಿದ್ದೀನಿ, ಮುಂದಿನ ವಾರ ಹಂಗೆ ರಿಲೀಸ್ ಆಗುತ್ತೆ. ಎಲ್ಲ ನೋಡಿಬಿಟ್ಟು ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಈಗ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ಪೊರ್ಕಿ ಹುಚ್ಚ ವೆಂಕಟ್ ಪಿಕ್ಚರು. ಹುಚ್ಚ ವೆಂಕಟ್ ಅಫಿಷಿಯಲ್ ಅಂತ ಒಂದು ಸೈಟ್ ಇದೆ ನನ್ನದೇ. ಅದರಲ್ಲಿ ನನ್ನ ವೀಡಿಯೋಸು ಪ್ಲಸ್ ಮೂವಿನೂ ಬಿಟ್ಟಿದ್ದೀನಿ. ಯಾರು ನೋಡಬೇಕು ನೋಡ್ಬಿಟ್ಟು ನಂಗೆ ಪ್ರೋತ್ಸಾಹ ಕೊಡಿ. ಎಲ್ಲರೂ ಹೆಂಗೆ ಪ್ರೋತ್ಸಾಹ ಕೊಡ್ತೀರ ನನಗೂ ಕೊಡಿ. ನಿಮ್ಗೆ ಇಷ್ಟ ಆಗುತ್ತೆ ಹುಚ್ಚ ವೆಂಕಟ್ ಪಿಕ್ಚರ್ ಖಂಡಿತ. ಅದೆಲ್ಲ ಎಲಿಮೆಂಟ್ಸ್ ಇದೆ, ಮಾಸ್ ಎಲಿಮೆಂಟ್ಸ್ ಇದೆ, ಕ್ಲಾಸ್ ಎಲಿಮೆಂಟ್ಸ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟು, ಲವ್ ಇದೆ, ಆ್ಯಕ್ಷನ್ ಇದೆ, ಆಮೇಲೆ ತಂದೆ ಸೆಂಟಿಮೆಂಟ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಜರ್ನಿನ ಸಾಗಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಾ. ನಿಮ್ಮ ಮೊದಲ ಚಿತ್ರದ ಆ ಒಂದು ವಿವಾದ ಅಂದರೆ ಅಸಮಾಧಾನ ಏನಿತ್ತು, ನಿಮ್ಮ ಅಸಮಾಧಾನ ಅದು ನಿಮ್ಮದೇ ಶೈಲಿಯಲ್ಲಿ ಆಚೆ ಬಂತು. ಅದು ಯೂಟ್ಯೂಬ್ನಲ್ಲಿ ಬಹಳಷ್ಟು ಮೆಚ್ಚುಗೆಗೂ ಕೂಡ ಪಾತ್ರ ಆಯಿತು. ಅದಾದ ನಂತರ ನಿಮ್ಮದೇ ಒಂದು ಜರ್ನಿ ಆಯಿತು, ಸಾಕಷ್ಟು ಅಭಿಮಾನಿಗಳು ಹುಟ್ಕೊಂಡ್ರು, ಬಿಗ್ ಬಾಸಿಗೆ ಹೋದ್ರಿ. ಈ ಎಲ್ಲ ಜರ್ನಿನ ನೋಡಿದಾಗ ವೆಂಕಟ್ಗೆ ಏನು ಅನಿಸುತ್ತೆ ತನ್ನ ಜರ್ನಿ ನೋಡಿದಾಗ? ಜರ್ನಿ ಅಂದರೆ ಇವತ್ತು ಎಷ್ಟೋ ಜನ ಗೊತ್ತಿಲ್ಲ. ನಾನು 2001ರಲ್ಲಿ ಸಿನಿಮಾ ರಂಗಕ್ಕೆ ಬಂದಿದ್ದು, ಅದು ಇವತ್ತು ನಂಗೆ ಪ್ರತಿಫಲ ಕೊಡ್ತಾಯಿದ್ದೆ. ಸೊ ಕಷ್ಟಪಟ್ಕೊಂಡು ಅವಾಗೂ ಬಂದಿದ್ದೀನಿ, ಬಟ್ ಅವಾಗ ಬೆಳಕಿಗೆ ಬಂದಿರಲಿಲ್ಲ, ಇವಾಗ ಬೆಳಕಿಗೆ ಬರ್ತಾಯಿದ್ದೀನಿ. ಸೊ ಖುಷಿಯಾಗುತ್ತೆ. ಈ ಮಟ್ಟಕ್ಕೆ ಜನ ಸಂಪಾದಿಸಿದ್ದೀನಿ. ನನ್ನ ಅಭಿಮಾನಿಗಳು ಅನ್ನೋದಕ್ಕಿಂತ ನನ್ನ ಪ್ರೀತಿಸೋರು ಸಂಪಾದಿಸ್ತೀನಿ. ಯಾಕಂದರೆ ಅಭಿಮಾನಿಗಳು ಒಂದೊಂದು ಸಿನಿಮಾಗೂ ಬದಲಾಗ್ತಾ ಇರ್ತಾರೆ. ಒಂದು ಸಿನಿಮಾ ಚೆನ್ನಾಗಿದೆ, ಇನ್ನೊಂದು ಸಿನಿಮಾನ ಇಷ್ಟಪಡ್ತಾರೆ, ಇನ್ನೊಬ್ಬ ಹೀರೋನ ಇಷ್ಟಪಡ್ತಾರೆ, ಅಥವಾ ಸಿನಿಮಾ ಬಂದಾಗ ಮಾತ್ರ ಇಷ್ಟಪಡ್ತಾರೆ. ಬಟ್ ಪ್ರೀತಿಸೋರು ಅಂದರೆ ಯಾವಾಗಲೂ ಇಷ್ಟಪಡ್ತಾರೆ. ಸಿನಿಮಾ ಮಾಡಲಿ ಬಿಡಲಿ. ಈ ಒಂದು ವರ್ಷ ತೊಗೊಂಡ್ರೆ ಹೋದು 28 ರಿಲೀಸ್ ಮಾಡಿದ್ದು ನಾನು. ಇದು ಹುಚ್ಚ ವೆಂಕಟ್ ನವಂಬರ್ 28.
ಈ ಒಂದು ವರ್ಷದಲ್ಲಿ ನಾನು ನನ್ನದೇ ಪೊರ್ಕಿ ಉತ್ಸವ ವೆಂಕಟ್ ಸ್ಟಾರ್ಟ್ ಮಾಡಿದೆ. ಉತ್ಸವ ವೆಂಕಟ್ ಸೇನೆ ವರ್ಲ್ಡ್ ವೈಡ್ ಇದೆ, ಅದು ನೀವು ನೋಡಿದ್ದೀರ. ಕಳೆದ 1 ತಿಂಗಳ ಹಿಂದಿನ ವೆಂಕಟ್ನ ನೋಡ್ತಾ ಇದ್ರೆ ಈಗಿನ ವೆಂಕಟ್ನ ನೋಡ್ತಾ ಇದ್ರೆ ಅಜಗಜಾಂತರ ವ್ಯತ್ಯಾಸ. ಸಣ್ಣ ಪುಟ್ಟ ವಿಷಯಕ್ಕೂ ಮಗು ಥರ ಸಿಟ್ಟು ಮಾಡ್ಕೊಳ್ತಾ ಇದ್ದಿದ್ದ ವೆಂಕಟ್ನ ನಾವು ನೋಡಿದ್ವಿ. ಸಣ್ಣ ಪುಟ್ಟ ವಿಷಯಕ್ಕೂ ಇನ್ನೊಬ್ಬರ ಜೊತೆ ಜಗಳ ಆಡ್ತಾ ಇದ್ದಿದ್ದ ವೆಂಕಟ್ನ ನಾವು ನೋಡ್ತಾ ಇದ್ವಿ. ನಿಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗಿದೆ, ಸಂಪೂರ್ಣವಾಗಿ ವೆಂಕಟ್ ಚೇಂಜ್ ಆಗಿಬಿಟ್ಟಿದಾರಲ್ಲ, ಹೇಗೆ ಸಾಧ್ಯ ಆಯ್ತಿದು? ಡ್ರೆಸ್ ಕೋಡ್ ಚೇಂಜ್ ಮಾಡಿರೋದು ನೀವುಗಳು, ನಾನಲ್ಲ. ನನ್ನ ಡ್ರೆಸ್ ಸ್ಟೈಲ್ ಇದೆ ಅಲ್ಲೇ ಎಲ್ಲ. ಆಮೇಲೆ ಅರ್ಧ ಬರ ಮೇಲೆ ಬಿಚ್ಬಿಟ್ಟು ಮತ್ತೆ ನನ್ನ ಸ್ಟೈಲಲ್ಲಿ ನಾನು ಕೂತ್ಕೊತೀನಿ. ನಾನೇನು ಬದಲಾಗಿಲ್ಲ. ಬೇಕಾದ್ರೆ ಒಂದು ಸಾಕ್ಷಿ ಕೊಡ್ತೀನಿ. ನನ್ನ ಮಗನ್ ಬಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು, ಹಾಲಿವುಡ್ಡು ಎಲ್ಲ ಕಡೆ ಐಟಮ್ ಸಾಂಗ್ ಬ್ಯಾನ್ ಆಗಬೇಕು. ಸೊ ವೆಂಕಟ್ ಹಾಗಾದರೆ ಬದಲಾಗಿಲ್ಲ. ಕೋಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಯಾವ ವಿಷಯಕ್ಕೆ ಕೋಪ ಮಾಡ್ಕೊಬೇಕು ಆ ವಿಷಯಕ್ಕೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದೀನಿ. ಇದು ಕೋರ್ಟ್ ಇವಾಗ ತೆಗಿಬೋದು ಅಂತ ಕೇಳ್ತೀನಿ. ತುಂಬ ಇದಾಗ್ತಾ ಇದೆ. ಎಸ್ ನಿಮಗೆ ಕಂಫರ್ಟಬಲ್ ಅಂದರೆ ತೆಗಿಬೋದು. ಯಾಕಂದರೆ ಇದು ನಿಮಗೋಸ್ಕರ, ನಿಮ್ಗಳ ಮೇಲೆ ಪ್ರೀತಿಗೋಸ್ಕರ ಹಾಕೊಂಡಿದ್ದೀನಿ. ವೆರಿ ವೆರಿ ಕ್ಯೂಟ್ ವೆಂಕಟ್.